ಗೊತ್ತಿಲ್ಲದೆ ಹೇಳ್ಬಿಟ್ಟೆ, ಕ್ಷಮಿಸು ಕಂದ. ಕ್ಷಮಿಸ್ತಾನ್ ಬಿಡು ಅಣ್ಣ, ನನ್ಗೋಸ್ಕರ ತಂದಿದ್ಯಾ? ವಾವ್, ತುಂಬಾ ಚೆನ್ನಾಗಿದೆ ಅಣ್ಣ. ನಿನಗೆ ತಂದಿರೋದು, ಜೋಪಾನವಾಗಿ ಇಟ್ಕೋ. ನೋಡು, ನನ್ ಮಗನ್ ಬೈತಾ ಇರ್ತೀಯ. ನಿಂಗೊಂದ್ ಡ್ರೆಸ್ಸು ಸೀರೆ ಎಲ್ಲ ತಂದಿದ್ದಾನೆ. ಅವ್ನ್ ನೋಡಿ ಬುದ್ಧಿ ಕಲ್ಕೋ. ಕ್ಷಮಿಸ್ಬಿಡು ಕಂದ. ಇರು, ನಿಂಗೊಂದ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ತಗೊಂಡ್ ಬಾ. ದೀಪಾ, ನಾನ್ ಜೋಪಾನವಾಗಿ ಇಟ್ಕೋತೀನಿ, ಡೋಂಟ್ ವರಿ. ದೀಪಾ ದೀಪಾ, ಅಯ್ಯೋ ಧ್ರುವವ್ರೆ, ನನ್ನನ್ನ ಇಲ್ಲಿ ಬಿಟ್ಟು ಎಲ್ಗೋದ್ರಿ ನೀವು? ಅದು ಎಲ್ಗೆ ಅಂತ ಕೇಳಿದ್ರೆ ಏನ್ ಹೇಳಿ? ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಸೀರೆ ತಗೊಂಡ್ ಬಂದೆ. ಅದು ತಂಗಿ ತಗೊಂಡು ಹೋದ್ಲು. ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಗೋಯ್ತು. ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ಯುಗಾದಿ ಹಬ್ಬಕ್ಕೆ ಸರ್ಸು ದಿನಸಿ ತರಕ್ ಹೇಳಿದ್ಲು, ಅದಕ್ಕೆ ತರದಕ್ಕೆ ಹೋಗಿದ್ದೆ ಅಷ್ಟೇ. ಹೌದಾ, ಸರಿ. ಮೈನವ್ರೆ, ಇವಾಗ ನೀವೇನು ಯೋಚನೆ ಮಾಡ್ತಿದ್ದೀರಾ? ಏನು ಇಲ್ವಲ್ಲ. ನನಗೆ ಹೇಳ್ದೇ ಇರೋಂಥ ವಿಚಾರನಾ? ಅಯ್ಯೋ, ಆತರ ಎಲ್ಲ ಏನೂ ಇಲ್ಲ. ಮತ್ತೆ ಅಂದ್ರೆ ಪ್ರತಿ ವರ್ಷ ಯುಗಾದಿ ಹಬ್ಬನ ನಮ್ಮ ಅಪ್ಪಯ್ಯ, ಅಮ್ಮ, ಅಕ್ಕನ ಜೊತೆ ಆಚರಣೆ ಮಾಡ್ತಿದ್ದೆ ಅಲ್ವಾ. ನಮ್ಮ ಅಪ್ಪಯ್ಯನ್ಗೆ ನಾನು ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ತಿದ್ದೆ. ಆದ್ರೆ ಈ ವರ್ಷ ಅದ್ಯಾವುದೂ ಆಗಕ್ಕಿಲ್ಲ. ಅದೇ ಯೋಚನೆ ಮಾಡ್ತಿದ್ದೆ. ಅಯ್ಯೋ, ಯಾಕೆ ಬೇಜಾರು ಮಾಡ್ಕೋತೀರಾ? ಈ ಸಲನೂ ನೀವು ಆಚರಣೆ ಮಾಡ್ಬೋದು. ನನಗೆ ಎಣ್ಣೆ ಸ್ನಾನ ಮಾಡಿಸಿ. ಚೆನ್ನಾಗಿ ಹೇಳಿದ್ರಿ. ಅದೆಲ್ಲ ಆಗೋ ಮಾತಾ? ಅಮ್ಮನ್ಗೇನಾದ್ರೂ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನಿಮ್ಗೂ ತೊಂದ್ರೆ, ನನ್ಗೂ ತೊಂದ್ರೆ. ಅವ್ರ ಬಗ್ಗೆ ಬಿಡಿ, ಅವ್ರಿಗೆ ಏನು ಗೊತ್ತಾಗಲ್ಲ.